1,00,000 BPL ಕಾರ್ಡ್ ರದ್ದು ಮಾಡಿರೋದ್ರ ಬಗ್ಗೆ ಸಿಎಂ ಈಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. BPL ಕಾರ್ಡ್ ರದ್ದಾಗಿದೆ. BPL ಕಾರ್ಡ್ ರದ್ದು ಅಂತ ಬಿಜೆಪಿ ಜೆಡಿಎಸ್ ಆರೋಪ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೈತ್ರಿ ನಾಯಕರ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ದಾರೆ. ಅರ್ಹರಿಗಷ್ಟೇ BPL ಕಾರ್ಡ್, ಉಳಿದವರಿಗೆ APL ಕಾರ್ಡ್ ಅಂದಿದ್ದಾರೆ ಸಿಎಂ. ಅರ್ಹರು ಯಾರಿದ್ದಾರೆ ಅವರಿಗೆ ಮಾತ್ರ BPL ಕಾರ್ಡ್, ಉಳಿದವರಿಗೆ APL ಕಾರ್ಡ್. ತೆರಿಗೆ ಕಟ್ಟೋರು, ಒಂದು ಸರ್ಕಾರಿ ನೌಕರರು, ಇವರೆಲ್ಲರಿಗೂ ಕೂಡ BPL ಕಾರ್ಡ್ ಸಾಧ್ಯ ಇಲ್ಲ. ಅರ್ಹರ BPL ಕಾರ್ಡ್ ಯಾವುದೇ ಕಾರಣಕ್ಕೂ ಕೂಡ ರದ್ದು ಆಗಲ್ಲ, ರದ್ದು ಮಾಡಲ್ಲ. BPLಗೆ ಅನರ್ಹ ಆದವರನ್ನ APLಗೆ ಅರ್ಹರನ್ನಾಗಿಸುವಂತ ಪ್ರಕ್ರಿಯೆ ನಡೆದಿದೆ ಅಷ್ಟೇ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ್, ಈ BPL ಕಾರ್ಡ್ ರದ್ದಾಗಿರೋದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣ ಆಗಿತ್ತು, ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗಿತ್ತು. ಅದರ ಜೊತೆಯಲ್ಲಿ ವಿಪಕ್ಷಗಳು ಕೂಡ ಸಾಕಷ್ಟು ಕೆಸರೆರ ಚಾಟವನ್ನ ಮಾಡ್ತಾ ಇತ್ತು. ಆದ್ರೆ ಈಗ ಸಿಎಂ ಕೊಟ್ಟಿರುವಂತಹ ಸ್ಪಷ್ಟನೆ, ಒಂದಷ್ಟು ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಏನೇನು ಹೇಳಿದ್ರು ಈ ಸಂದರ್ಭದಲ್ಲಿ, ಯಾಕಾಗಿ ಅನರ್ಹರಾಗಿದ್ದಾರೆ, ಏನೇನು ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಅಶ್ವಿನಿ, ಪ್ರಮುಖವಾಗಿ ಬಿಜೆಪಿ ಮತ್ತು JDS ನಾಯಕರು ಈ ಒಂದು BPL ಕಾರ್ಡ್ಗಳನ್ನು ರಾಜ್ಯ ಸರ್ಕಾರ ರದ್ದು ಮಾಡ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಮಾಡಿದರು. ಜೊತೆಗೆ ಸುಮಾರು 11 ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕೆ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಬಡವರ ಅನ್ನವನ್ನು ಕಸಿದುಕೊಳ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪವನ್ನು ಮಾಡಿದರು. ಇದಕ್ಕೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ BPL ಕಾರ್ಡ್ಗಳ ಒಂದು ಪರಿಷ್ಕರಣೆಗೆ ರಾಜ್ಯ ಸರ್ಕಾರನೂ ಕೂಡ ಕೈ ಹಾಕಿದೆ. ಆದರೆ ಅರ್ಹರ ಒಂದು BPL ಕಾರ್ಡ್ಗಳು ಯಾವುದೇ ಕಾರಣಕ್ಕೂ ರದ್ದಾಗೋದಿಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ತೆರಿಗೆದಾರರು ಮತ್ತೆ ಸರ್ಕಾರಿ ನೌಕರರು ಯಾರ್ಯಾರು BPL ತೆಗೆದುಕೊಂಡಿದ್ದಾರೆ ಅವೆಲ್ಲವನ್ನು ಕೂಡ ರದ್ದು ಮಾಡ್ತೀವಿ. ಆದರೆ ಬಡವರಿಗೆ ಇರ್ತಕ್ಕಂಥ ಒಂದು BPL ಕಾರ್ಡ್ಗಳು, ಅರ್ಹ ಫಲಾನುಭವಿಗಳಾಗಿರ್ತಾರೆ ಅವರಿಗೆ ಹಾಗೆ BPL ಕಾರ್ಡ್ಗಳಿರುತ್ತೆ. ಮತ್ತೆ ಶ್ರೀಮಂತರು, ತೆರಿಗೆದಾರರು ಹಾಗೆ ಸರ್ಕಾರಿ ನೌಕರರು ಯಾರೆಲ್ಲ BPL ಕಾರ್ಡ್ಗಳನ್ನು ಪಡೆದುಕೊಂಡಿರ್ತಾರೆ ಅವ್ರಿಗೆ BPL ಬದಲಾಗಿ APL ಕಾರ್ಡ್ಗಳನ್ನು ನೀಡ್ತೀವಿ ಅನ್ನೋ ಒಂದು ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಆ ಮೂಲಕ ಯಾರ್ಯಾರು ಈ ರೀತಿ ಅಕ್ರಮವಾಗಿ BPL ಕಾರ್ಡ್ಗಳನ್ನು ಪಡೆದುಕೊಂಡಿರ್ತಾರೆ ಅದೆಲ್ಲವನ್ನು ಕೂಡ ರದ್ದು ಮಾಡೋದಕ್ಕೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರನೂ ಕೂಡ ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಆಹಾರ ಇಲಾಖೆಗೂ ಕೂಡ ಸ್ಪಷ್ಟವಾದಂತಹ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಈ ರೀತಿಯ ಒಂದು ಅನರ್ಹರು ಯಾರು ಇರ್ತಾರೆ ಅದೆಲ್ಲ ಒಂದು BPL ಕಾರ್ಡ್ಗಳನ್ನ ಕೂಡಲೇ ರದ್ದು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಚುರುಕು ಮಾಡಿ ಅನ್ನೋ ಒಂದು ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇನ್ನು ಮುಂದೆ ಯಾರ್ಯಾರು ಸರ್ಕಾರಿ ನೌಕರರು ಹಾಗೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂತ ಒಂದು ಕುಟುಂಬಗಳ BPL ಕಾರ್ಡ್ಗಳನ್ನ ರದ್ದು ಮಾಡಿ ಅವರಿಗೆ APL ಕಾರ್ಡ್ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಶುರುವಾಗ್ತಿದೆ. ಅಶ್ವಿನಿ. ಓಕೆ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. Thank you.